इसलिए कि गुटखा सिगरेट ये आखिरी अंजाम इसका कैंसर है, और कैंसर होने का मतलब कि पूरा ख़ानदान उससे जो है मुतासिर होता है। तो ये ಎಸ್ ಚೆನ್ನಪ್ಪ ಸಾಹೇಬ್ರಿಗೆ ಅಭಿನಂದನೆಗಳು. ಧನ್ಯವಾದಗಳು ಸರ್, ಭಾಳ ಭಾಳ ಧನ್ಯವಾದಗಳು. ಭಾಳ ಭಾಳ ಎಲ್ಲ ಕಡೆ ನೀವು ಬ್ಯಾನ್ ಆಗಲೇಬೇಕು, ಆಗಲೇಬೇಕು. ಭಾಳ ಹಾಂ ಸಾಬ್ ಈಗಿನ ಇಲ್ಲ ಜಿ ಬೋಲಿ. ನೀವು ಒಂದಿಷ್ಟು ಏನಾರ ಮಾತಾಡಿ ನಿಮ್ಮ ನಾವು ತಿನ್ನೋರಿ ತಿನ್ಬೇಡ ಭಾಳ ಹೇಳ್ತೇವೆ. ಅದು ಚಂದ ಭೀ ಅಲ್ಲ. ನಾವು ಭಾಳ ಇದ್ರಲ್ಲಿ ಸಮಜಾಯಿಸ್ತೇವೆ ಗಿರಾಕಿ. ಭಾಳ ತಿನ್ಬೇಡಪ್ಪ ಸಾಯ್ತೀರಿ, ಯಾಕೆ ತಿಂತೀರಿ ಭಾಳ ಹೇಳ್ತೀವಿ. ಚೆನ್ನಪ್ಪನವರು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅವ್ರದ್ದು ದೊಡ್ಡ ಈ ಗಂಜಿನಲ್ಲಿನೇ ಒಂದು ಭಾಳ ದೊಡ್ಡ ವ್ಯಾಪಾರಿ ಕೇಂದ್ರ ಇದೆ. ನಾವೆಲ್ಲ ಇಲ್ಲಿ ಹೋಯ್ತಿದ್ದೀವಿ ಅವಾಗ. ಈಗ ಅವರು ಈಗ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಆಗಬೇಕು. ಕಿಂಬರಿಗೂ ಬೈತಾ ಇದ್ದಾರೆ. ಅದಕ್ಕೆ ಈ ಗುಟ್ಕಾ ಮತ್ತು ಸಿಗರೇಟ್ ಮಾರೋದ್ರಿಂದ ಅದರಿಂದ ಬರ್ತಕ್ಕಂಥ ಆದಾಯದಿಂದ ನಮ್ಮ ಹೆಂಡತಿ ಮಕ್ಕಳಿಗೆ ಸಾಕೋದ್ರಿಂದ ಏನೂ ಅರ್ಥ ಇಲ್ಲ. ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಚೆನ್ನಪ್ಪನವರು ಅವ್ರ ಇಡೀ ಎಲ್ಲನೇ ತಂಡದವರು ಸಮಾಜಕ್ಕಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ನಾವು BNS ಇಂದ ಹಾರ್ದಿಕವಾಗಿ ಅಭಿನಂದನೆಗಳು ಹೇಳ್ತಾ ಇದ್ದೇವೆ. ಮುಂದೇನು ನಿಮ್ಮಲ್ಲಿ ಯಾರೇ ಬಂದರೂ ಅವರಿಗೆ ಈಗ ಇದು ಮಾಡಿ, ನಾವು ಮಾರೋರಿಗೆ ಬೇಡ ಅಂತ ಇಲ್ಲ, ಆದರೆ ಮಾರೋರಿಗೆ ನಾವು ಪ್ರೋತ್ಸಾಹ ಕೊಡೋ ಕೆಲಸ ನಮ್ಮದಾಗಿದೆ. ಈ ಕೆಲಸದಲ್ಲಿ ಚೆನ್ನಪ್ಪವರು ಕೈ ಜೋಡಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಎಲ್ಲರೂ ಬರ್ರಿ ಸರ್, ಇಲ್ಲಿ ಬರ್ರಿ ಸರ್, ಬರ್ರಿ ಬರ್ರಿ ಸರ್, ಫೋಟೋ ಕೊಡ್ರಿ. ಎಸ್ ಚೆನ್ನಪ್ಪ ಸಾಹೇಬ್ರಿಗೆ ಅಭಿನಂದನೆಗಳು. ಧನ್ಯವಾದಗಳು ಸರ್, ಭಾಳ ಭಾಳ ಧನ್ಯವಾದಗಳು. ಭಾಳ ಭಾಳ ಎಲ್ಲ ಕಡೆ ಬರ್ತೇವೆ. ಇದು ಸುಮಾರು ಒಂದು 60-70 ಸಾವಿರ ಜನ ನೋಡ್ತಾರೆ. ಬರ್ರಪ್ಪ ನೀವು ಬ್ಯಾನ್ ಆಗಲೇಬೇಕು, ಎಲ್ಲರಿಗೂ ಸಂಜೆಯ ನಮಸ್ಕಾರಗಳು. ಇಂದು ನಾವು ಗಾಂಧಿಗಂಜ್ನಲ್ಲಿ ಶ್ರೀ ವಿಜಯಕುಮಾರ್ ಬಾವಕೆ ಸರ್ ಹಾಗೂ ಶ್ರೀ ಶಿವರಾಜ್ ಬಾವಕೆ ಸರ್ ಅವರ ಕಿರಾಣಿ ಅಂಗಡಿಯಲ್ಲಿದ್ದೇವೆ. ಈ ಕಿರಾಣಿ ಅಂಗಡಿಯ ವಿಶೇಷತೆ ಏನೆಂದರೆ ಎಲ್ಲ ಪದಾರ್ಥಗಳು ಮಾರ್ತಾ ಇದ್ದರೂ ಅವರಲ್ಲಿ ಗುಟ್ಕಾ, ಸಿಗರೇಟ್, ತಂಬಾಕು ಮಾರುವುದಿಲ್ಲ. ಯಾಕೆಂದರೆ ಅದು ಈ ಸಮಾಜಕ್ಕೆ ಹಾನಿಕರವಾಗಿದೆ, ಯುವ ಪೀಳಿಗೆಯನ್ನು ಹಾಳು ಮಾಡ್ತಾ ಇದೆ ಎನ್ನುವುದು ಒಂದು ಅವರ ಅನಿಸಿಕೆಯಾಗಿದೆ. ಇಂದು ನಾವು BNS ಸಮಿತಿ ವತಿಯಿಂದ ನಮ್ಮ ವಾಲ್ದೊಡ್ಡಿ ಸರ್ ಅವರು ಹಾಗೂ ನಮ್ಮ ಶೈನ್ ಸರ್, ಅಜ್ಮಿ ಸರ್ ಅವರು ಇಂದು ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅವರ ಒಂದು ಈ ಸಾಮಾಜಿಕ ಕಳಕಳಿ ನೋಡಿ ನಾವು ನಮ್ಮ ಸಮಿತಿಯಿಂದ ಸನ್ಮಾನಿಸ್ತಿದ್ದೇವೆ. ಈಗ ನಮ್ಮ ಅಜಮ್ ಸರ್ ಅವರು ಸನ್ಮಾನ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಬರೀ 2 ಹಾಕ್ರಿ ಸರ್, ಪರವಾಗಿಲ್ಲ. ಇವ್ರಿಗೆ ಶಿವರಾಜ್ ಸರ್ ಹಿಂಗೆ ಅವರು ಮುಂದೆ ಅವ್ರು ಏನೇ ಪದಾರ್ಥ ಮಾರಿದ್ರು ಸಹಿತ ಗುಟ್ಕಾ ಸಿಗರೇಟ್ ಮಾರಲಾರ್ದು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜಕ್ಕೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ಪೀಳಿಗೆಗೆ ಅದು ಲಾಭದ ಲೆಕ್ಕ ಇಲ್ಲ. ಮುಂದೆ ಚೆಂದ ಆಗಲಿ ಈ ಇದು ಗುಟ್ಕಾ ಸಿಗರೇಟ್ ಸೇರಿ ಸಮಾಜ ಹಾಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಬ್ಬರು ಮಹನೀಯರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ BNS ವತಿಯಿಂದ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳು. ಸಮಾಜಕ್ಕೆ ನೀವೇನು ಹೇಳ್ತೇವೆ ಸರ್, ಆದಷ್ಟು ಮಟ್ಟಿಗೆ ಪಬ್ಲಿಕ್ ಹಾನಿಕಾರ ಮುಟ್ಟಿಸಬಾರ್ದು. ನಾವಿರೋದಂದ್ರೆ ಆದಷ್ಟು ಇರೋದಂತಂದ್ರೆ ಸಿರಿಧಾನ್ಯ ವಿಥೌಟ್ ಕೆಮಿಕಲ್. ನಮ್ಲಿಂದ ಆದಷ್ಟು 1,000, 2,000, 5,000 ಮಂದಿ ಇರೋದ ಜೀವ ಉಳಿಸಕ್ಲೆ ನಾವು. ಧನ್ಯವಾದ. ಓಕೆ ಸರ್, थैंक यू सर. नमस्ते. बीदर नागरिक सन्मार्ग समिति की ओर से हम लोग कल से गांधीगंज में जो गुटखा और सिगरेट जो दुकानदार नहीं बेचते उनके लिए हम लोग सभी मिलके सम्मान कर रहे, और इतना अच्छा सभी लोग खुश हो रहे कि हम ज़िंदगी में आज तक ना बेचे, आगे नहीं बेचेंगे. इसलिए नहीं बेचेंगे, ये खाने से आगे पीढ़ी के लिए बहुत दुखदायक विषय है. ये खाने से बच्चे लोग कैंसर से मर जा रहे हैं. इसी के कारण गांधीगंज में बहुत सारे दुकानदार हमको बहुत प्रोत्साहन दे रहे हैं, और वो अगले अपने आजू बाजू लोगों को भी बोल रहे हैं ये हमारे 100 आइटम में 1-2 आइटम नहीं बेचे तो क्या हमारी ज़िंदगी नहीं चलते नहीं. उसके लिए हम आज से नहीं, कल से भी तकरीबन 25-30 साल से भी हम लोग ये काम कर रहे हैं, लेकिन आज तक हम लोग गुटखा और सिगरेट नहीं बेचे.
और ऐसे दुकानदारों को हम जाके उन लोगों को सम्मान कर रहे और वो लोग इतना खुश हो रहे, वो लोग भी बात कर रहे और अपने आजू बाजू लोगों को भी बोल रहे आज से कल से ये मत बेचो, ये अच्छा नहीं है, ये समाज के लिए अच्छा नहीं, देश के लिए अच्छा नहीं, आगे पीढ़ी के लिए अच्छा नहीं बोल के हमको बात कर रहे। इसलिए और कल से भी हम सारा गांधीगंज में जितने भी दुकानदार है जो लोग नहीं बेचते उनके लिए सम्मान करने के लिए कल 6 बजे से हम लोग पूरा हमारे साथ हमारे टीम के साथ हम जाने का तय करें कल 6 बजे से और पूरा गांधीगंज घूम के जो लोग नहीं बेच रहे उनको सम्मान करने का काम करते हैं। धन्यवाद जी। कल से हम लोग जो है गांधीगंज में जो दुकानदार गुटखा सिगरेट वगैरह नहीं बेच रहे हैं उनको जाके उनको हाथ फूल पहनाए और उनका शुक्रिया अदा किए कि आप मानवता की सेवा कर रहे हैं और बड़ी सेवा है ये, मानवता के साथ प्रेम की बात है। इसलिए कि गुटखा सिगरेट ये आखिरी अंजाम इसका कैंसर है और कैंसर होने का मतलब कि पूरा ख़ानदान उससे जो है मुतासिर होता है। तो ये गुटखा न बेच के आप इंसानियत के साथ मोहब्बत का सबूत दे रहे हैं और ये मानव प्रेम है, बहुत बड़ी बात है।